ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಿಂಧು ಪ್ರಶಾಂತ್, ಬದ್ರಿ ಆಯುರ್ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕಿ ಹಾಗೂ ನಿರ್ದೇಶಕಿ. ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆಲ್ಲ ಪಂಚವಲ್ಕಲದಲ್ಲಿ ಸೇರಿರುವಂತಹ ವೃಕ್ಷವಾದಂತಹ ಆಲದ ಮರದ ಬಗ್ಗೆ ತಿಳುವಳಿಕೆ ನೀಡಿದ್ದೆ. ಇಂದಿನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಫೈಕಸ್ ರೆಸಿಮೋಸಾ ಅಥವಾ ಉದುಂಬರ ವೃಕ್ಷದ ಬಗ್ಗೆ ತಿಳುವಳಿಕೆ ನೀಡಲಿದ್ದೇನೆ. ಉದುಂಬರ ವೃಕ್ಷವನ್ನು ಕನ್ನಡದಲ್ಲಿ ನಾವು ಅತ್ತಿ ಮರ ಎಂದು ಸಹ ಕರಿತೇವೆ. ಈ ಅತ್ತಿ ಮರ ಸುಮಾರು 30 ಅಡಿ ಬೆಳೆಯುವಂತಹ ಮರ. ಈ ಮರದ ಎಲೆ, ಬೇರು ಹಾಗೂ ಏರಿಯಲ್ ರೂಟ್ಸ್ ಅಥವಾ ಬೇರುಗಳು ಹಾಗೂ ಎಲೆಯ ಚಿಗುರು ಹಾಗೂ ಕ್ಷೀರ ನಿರ್ಯಾಸವನ್ನು ನಾವು ಬಹಳಷ್ಟು ರೋಗಗಳಲ್ಲಿ ಉಪಯೋಗಿಸ್ತಾ ಬರ್ತಾ ಇದ್ದೇವೆ. ಈ ಮೊದಲನೇದಾಗಿ ಇದರ ಎಲೆಯನ್ನು ನಾವು ಸರಿಸುಮಾರು 5 ರಿಂದ 10 ಎಲೆಯನ್ನು ಚೆನ್ನಾಗಿ ಜಜ್ಜಿ ಅದನ್ನು ಕಲ್ಕರೂಪ ಅಥವಾ ಪೇಸ್ಟ್ ರೂಪವನ್ನು ಮಾಡಿ ನಿತ್ಯ ಸೇವಿಸೋದ್ರಿಂದ ಕೇವಲ 20 ರಿಂದ 30 ದಿನದಲ್ಲಿ SGOT SGPT ಲೆವೆಲ್ಸು ಯಾರಲ್ಲಿ ಜಾಸ್ತಿ ಇರುತ್ತೆ, ಆಲ್ಕಲೈನ್ ಫಾಸ್ಫೇಟೇಸ್ ಯಾರಲ್ಲಿ ಜಾಸ್ತಿ ಇರುತ್ತೆ ಅಥವಾ ಕಾಮಲದಿಂದ ಬರಳುತ್ತಿರುವಂತಹ ರೋಗಿಗಳಲ್ಲಿ ಕೇವಲ 15 ರಿಂದ 20 ದಿನದಲ್ಲಿ ಬಹಳಷ್ಟು ಗುಣವನ್ನು ನೋಡ್ತಾ ಬರ್ಬೋದು. ಹಾಗೆ ಇದರ ಎಲೆಯನ್ನು ಯಕೃತ್ ರಕ್ಷಣೆ ಅಥವಾ ಹೆಪಾಟೋ ಪ್ರೊಟೆಕ್ಟಿವ್ ಆಗೂ ಸಹ ನಾವು ಹೇಳ್ತಾ ಬರ್ತಿದ್ದೇವೆ. ಬಹಳಷ್ಟು ಕಂಡೀಷನಲ್ಲಿ ಹೊಟ್ಟೆಗೆ ಸರಿಯಾಗಿ ಊಟ ತಿಂದಿರುವಂಥ ಮಕ್ಕಳುಗಳು ಅಥವಾ ಯಕೃತ್ತಲ್ಲಿ ಏನಾದ್ರು ಸಮಸ್ಯೆ ಇದ್ದಂಥವರು ಒಂದು 15 ರಿಂದ 20 ದಿನ ಒಂದು 5 ರಿಂದ 10 ಎಲೆಯನ್ನು ಚೆನ್ನಾಗಿ ನುಣ್ಣಗೆ ಜಜ್ಜಿ ರುಬ್ಬಿ ಅದನ್ನು ಸೇವಿಸೋದ್ರಿಂದ ಬಹಳಷ್ಟು ಗುಣವನ್ನು ನೋಡ್ತಾ ಬರ್ಬೋದು. ಆದರೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಸ್ವೀಕರಿಸಬೇಕು. ಉಪಯೋಗಿಸುವಂಥ ಇನ್ನೊಂದು ಭಾಗ ಎಂದರೆ ಹಣ್ಣು. ಇದರ ಹಣ್ಣನ್ನು ಸೇವಿಸೋದ್ರಿಂದ ಗ್ಯಾಸ್ಟ್ರೈಟಿಸ್, ಯಾರಲ್ಲಿ ಗ್ಯಾಸ್ಟ್ರೈಟಿಸ್ ತುಂಬ ಸಮಯದಿಂದ ಇದೆ, ಯಾರಿಗೆ ಡಿಯೋಡಿನಲ್ ಅಲ್ಸರ್ಸ್ ಇದೆ ಅಂಥವರು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಒಂದೊಂದು ಹಣ್ಣು ಪ್ರಮಾಣದಲ್ಲಿ ತಗೊಳ್ತಾ ಬಂದ್ರೂ ಸಹ ಬಹಳಷ್ಟು ಗುಣವನ್ನು ನೋಡ್ತಾ ಬರ್ಬೋದು. ಹಾಗೆ ಇದರ ಹಣ್ಣನ್ನು ಚೆನ್ನಾಗಿ ಜಜ್ಜಿ ಅದರ ಲೇಪನವನ್ನು ಫೈಲೇರಿಯಾಸಿಸ್ ಅಥವಾ ಆನೆಕಾಲು ಅಂತ ಏನು ಕರಿತೀವಿ ಅಂಥ ಒಂದು ಕಂಡೀಷನಲ್ಲಿ ಹಚ್ಚೋದ್ರಿಂದಾಗಿ ಬಹಳಷ್ಟು ಆ ಡಿಸ್ಕಲರೇಷನ್ ಅಥವಾ ಕಪ್ಪುಗಾಗಿರುವಂತಹ ಒಂದು ತ್ವಚೆಯನ್ನು ಸಹ ಸ್ವಲ್ಪ ಮಟ್ಟಿಗೆ ಕಲರ್ನಲ್ಲಿ ಚೇಂಜಸ್ನ ನೋಡ್ತಾ ಬರ್ಬೋದು. ಹಾಗೆ ಅದರಲ್ಲಿ ಆಗಿರುವಂಥ ಊತದ ಕಂಡೀಷನ್ನು ಸಹ ಕಡಿಮೆ ಆಗ್ತಾ ಬರ್ತಾ ಹೋಗುತ್ತೆ. ಮೂರನೇದಾಗಿ ಇದರ ಎಲೆಯ ಬಡ್ ಅಥವಾ ಎಲೆಯ ಚಿಗುರು ಎಲೆನ ಮುಖದ ಮೇಲೆ ಹಚ್ಚೋದ್ರಿಂದ ಮುಖದಲ್ಲಿ ಆಗಿರುವಂಥ ಬಂಗಿನಲ್ಲಿ ಬಹಳಷ್ಟು ವ್ಯತ್ಯಾಸ ನಾವು ನೋಡ್ಬೋದು. ಎಲೆ ಸರಿಸುಮಾರು 1, 2, 3 ಎಲೆ ಚಿಗುರು ಮತ್ತು ಒಂದು 5-6 ಬಿಂದುಗಳಷ್ಟು ಹಾಲನ್ನು ಚೆನ್ನಾಗಿ ಅರೆದು ಅದನ್ನು ಬಂಗಿನ ಮೇಲೆ ಹಚ್ಚೋದ್ರಿಂದಾಗಿ ಬಂಗಿನಲ್ಲಿ ಸಹ ಬಹಳಷ್ಟು ವ್ಯತ್ಯಾಸವನ್ನು ನೋಡ್ತಾ ಬರ್ಬೋದು. ಹಾಗೂ ಇದರ ಕಷಾಯ ಸುಮಾರು ಒಂದು 50 ಗ್ರಾಮನ್ನು 500 ml ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಅದನ್ನು 250 ml ಆಗೋವರೆಗೂ ಕುದಿಸಿ ತದನಂತರ ಅದನ್ನು ಉಪಯೋಗಿಸ್ತಾ ಬರಬೇಕು. ಇದ್ರ ನೀರು ಅಥವಾ ಕಷಾಯ ಗುದದ್ವಾರದಲ್ಲಿ ಆಗುವಂಥ ರಕ್ತಸ್ರಾವ, ಎಷ್ಟೋ ಒಂದು ಕಂಡೀಷನ್ ಆದಂಥ ಪೈಲ್ಸು, ಫಿಸ್ಚುಲಾ, ಫಿಷರು ಅಥವಾ ಆಪ್ಸಿಸ್ ಇಂಥ ಕಂಡೀಷನಲ್ಲಿ ಗುದದ್ವಾರದಲ್ಲಿ ನೋಡುವಂಥ ನಾವು ರಕ್ತಸ್ರಾವವನ್ನು ಕಡಿಮೆ ಮಾಡೋಕ್ಕೆ ಬಹಳ ಅನುಕೂಲಕಾರಿ. ಸುಮಾರು 25 ml ನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 25 ml ಸೇವಿಸ್ತಾ ಬಂದರೆ ಬಹಳಷ್ಟು ಚೇಂಜಸ್ನ ನಾವು ನೋಡ್ತಾ ಬರ್ಬೋದು. ಹಾಗೆ ಒಂದು 10 ml ತೊಗಟೆಯ ಸ್ವರಸ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಥವಾ ಒಂದು 6-6 ಗಂಟೆ ಗ್ಯಾಪಲ್ಲಿ ಸೇವಿಸೋದ್ರಿಂದ ಯಾರಿಗೆ ಜ್ವರ ಎಷ್ಟು ಮೆಡಿಸಿನ್ ತೊಗೊಂಡ್ರು ಕಡಿಮೆ ಆಗ್ತಾರಲ್ಲ ಅಂಥವರಲ್ಲಿ ಬೇಗ ಜ್ವರದ ಬಾಧೆಯನ್ನು ಕಡಿಮೆ ಮಾಡೋಕ್ಕೆ ಬಹಳ ಅನುಕೂಲಕಾರಿ ಆಗ್ತಾ ಹೋಗುತ್ತೆ. ಹಾಗೆ ಇದರ ಕಷಾಯವನ್ನು ಎಕ್ಸ್ಟರ್ನಲಿ ಕ್ಲೆನ್ಸಿಂಗ್ ಅಥವಾ ವ್ರಣ ಆಗಿದ್ದಾಗ ವ್ರಣವಾದಂಥ ಕಂಡೀಷನ್ಗಳಲ್ಲಿ ಬಾಹ್ಯವಾಗಿ ಅದನ್ನು ಅಪ್ಲೈ ಮಾಡೋದ್ರಿಂದ ಎಷ್ಟೊಂದು ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಇದು ಬೇಗ ವ್ರಣವನ್ನು ವಾಸಿ ಮಾಡೋದಕ್ಕೂ ಸಹ ಅನುಕೂಲಕಾರಿ ಆಗ್ತಾ ಆಗುತ್ತೆ. ಹಾಗೆ ಎಷ್ಟೋ ಒಂದು ಕಂಡೀಷನ್ ಈಗ ಸುಮಾರು ಜನಕ್ಕೆ ಇದೊಂದು ಅಭ್ಯಾಸ ಇರುತ್ತೆ, ಹರಳೆಣ್ಣೆನ ತೊಗೊಂಡು ಮೋಷನ್ಗೆ ಹೋಗುವಂಥದ್ದು. ಅಂಥ ಒಂದು ಕಂಡೀಷನಲ್ಲಿ ಯಾರಿಗಾರು ಹರಳೆಣ್ಣೆ ತೊಗೊಂಡು ಬಹಳಷ್ಟು ಟೈಮ್ ಆದ್ರೂ ಬೇದಿನೇ ನಿಲ್ತಾ ಇಲ್ಲ ಅಥವಾ ಯಾವುದಾದ್ರು ತರಕಾರಿ ಅಥವಾ ಸೊಪ್ಪು ಸೇವಿಸೋದ್ರಿಂದ ಬೇದಿನೇ ನಿಲ್ತಾ ಇಲ್ಲ ಅಂಥ ಕಂಡೀಷನ್ನಲ್ಲಿ ಖಾಲಿ ಹೊಟ್ಟೆನಲ್ಲಿ ಒಂದು 50 ml ಕಷಾಯವನ್ನು ಸೇವಿಸೋದ್ರಿಂದ ಬೇಗ ಬೇದಿಯನ್ನು ನಿಯಂತ್ರಣಕ್ಕೆ ತರ್ತಾ ಬರ್ಬೋದು. ಹಾಗೆ ಇದರ ಕ್ಷೀರ ನಿರ್ಯಾಸ ಲೇಪನ, ಇದರ ಕ್ಷೀರ ನಿರ್ಯಾಸವನ್ನು ಭಗ್ನ ಚಿಕಿತ್ಸೆ ಅಥವಾ ನಾವೇನು ಹೇಳ್ತೀವಿ ಫ್ರ್ಯಾಕ್ಚರ್ಗಳಲ್ಲಿ ಲೇಪನ ಮಾಡೋದ್ರಿಂದ ಬೇಗ ಮೂಳೆಗಳು ಕೂಡ್ಕೊಳ್ಳೋದಕ್ಕೂ ಸಹ ಅನುಕೂಲಕಾರಿ ಆಗ್ತಾ ಹೋಗುತ್ತೆ. ಭಾಗ ಈ ಉದುಂಬರ ವೃಕ್ಷದಲ್ಲಿ ನಾವು ಉಪಯೋಗಿಸುವಂಥದ್ದು ಇದರ ಬೇರು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥ ಮಮ್ಸ್ ಅಥವಾ ಮಂಗನ ಬಾವು ಅಂತ ಏನು ಹೇಳ್ತೀವಿ ಅಂಥ ಒಂದು ಕಂಡೀಷನಲ್ಲಿ ಇದರ ಬೇರನ್ನು ಚೆನ್ನಾಗಿ ಅರೆದು ಅದನ್ನು ಬಾಹ್ಯವಾಗಿ ಲೇಪನ ಮಾಡೋದ್ರಿಂದ ಬಹಳಷ್ಟು ನೋವನ್ನು ಸಹ ಕಡಿಮೆ ಮಾಡ್ಬೋದು. ಅದಲ್ಲದೆ ಗ್ಲ್ಯಾಂಡುಲರ್ ಎನ್ಲಾರ್ಜ್ಮೆಂಟ್ ಅಥವಾ ಲಾಲಾ ರಸ ಗ್ರಂಥಿಗಳಲ್ಲಿ ಕಾಣಿಸುವಂಥ ಒಂದು
ಊತವನ್ನು ಸಹ ನಿವಾರಣೆ ಮಾಡೋದಕ್ಕೆ ಈ ಲೇಪ ಬಹಳ ಉಪಯೋಗಕಾರಿ. ನಾನು ಸುಲಭವಾಗಿ ಮನೆಯಲ್ಲೇ ಮಾಡಬಹುದಾದಂಥ ಕೆಲವೊಂದು ಉಪಯೋಗಕಾರಿ ಔಷಧ ಗುಣಗಳು ಉದುಂಬರ ವೃಕ್ಷಕ್ಕೆ ಇರುವಂಥದ್ದು ನಾನು ನಿಮಗೆಲ್ಲರಿಗೂ ತಿಳಿಸ್ತಾ ಇದ್ದೇನೆ. ಈ ಔಷಧವನ್ನು ನೀವು ಸೇವಿಸಿದ ನಂತರವೂ ಸಹ ಏನಾದರೂ ಪರಿಣಾಮ ಕಾಣಿಸಿಲ್ಲ ಅಂದರೆ ಖಂಡಿತವಾಗಿ ನಿಮ್ಮ ಹತ್ತಿರ ಇರುವಂತಹ ಆಯುರ್ವೇದ ತಜ್ಞರಿಗೆ ತೋರಿಸಿ ಪರಿಹಾರವನ್ನು ಪಡೆಯಿರಿ. ಮುಂದಿನ ಸಂಚಿಕೆಯಲ್ಲಿ ಇದೇ ಒಂದು ಪಂಚವಲ್ಕಲ ಜಾತಿಗೆ ಸೇರಿರುವಂಥ ಮತ್ತೊಂದು ವೃಕ್ಷದ ಬಗ್ಗೆ ನಾನು ನಿಮಗೆ ತಿಳುವಳಿಕೆ ನೀಡಲಿದ್ದೇನೆ. ಅಲ್ಲಿಯವರೆಗೂ ವಿರಾಮ.